ಮಳೆಯ ಪ್ರಮಾಣ ಸುಮಾರು 84% ಕಡಿಮೆ ಆಗಿದೆ ಈ ಜಿಲ್ಲೆಯಲ್ಲಿ. ಅಂದರೆ ಎಲ್ಲ ತಾಲೂಕನ್ನು ಸೇರಿ ಆವರೇಜ್ 84% ಕಡಿಮೆ ಆಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಯ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಜಿಲ್ಲೆಯಲ್ಲಿನ ಮಳೆ ಕೊರತೆ, ಕುಡಿಯುವ ನೀರಿನ ಪರಿಸ್ಥಿತಿ, ಬೆಳೆ ಹಾನಿ ಹಾಗೂ ಬರ ನಿರ್ವಹಣೆಗೆ ಕೈಗೊಂಡಿರುವ ಕ್ರಮಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದರು. ಸಭೆಯ ಬಳಿಕ ಚಿಕ್ಕಬಳ್ಳಾಪುರ ತಾಲೂಕಿನ ಗಿಡ್ನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ ಡಾ ಜಿ ಪರಮೇಶ್ವರ್ ರೈತರ ಜಮೀನಿನಲ್ಲಿ ಬೆಳೆದಿದ್ದ ರಾಗಿ ಸೇರಿದಂತೆ ವಿವಿಧ ಬೆಳೆಗಳನ್ನು ಪರಿಶೀಲಿಸಿ ಬರದಿಂದ ಉಂಟಾಗಿರುವ ಹಾನಿಯ ಕುರಿತು ರೈತರಿಂದ ಮಾಹಿತಿಯನ್ನ ಪಡೆದುಕೊಂಡರು. ಬೆಳೆ ನಷ್ಟದ ಕುರಿತು ಅಧಿಕಾರಿಗಳೊಂದಿಗೆ ಸ್ಥಳದಲ್ಲೇ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಮಳೆಯ ಪ್ರಮಾಣ ಸುಮಾರು 84% ಕಡಿಮೆ ಆಗಿದೆ ಈ ಜಿಲ್ಲೆಯಲ್ಲಿ. ಅಂದರೆ ಎಲ್ಲ ತಾಲೂಕನ್ನು ಸೇರಿ ಆವರೇಜ್ 84% ಕಡಿಮೆ ಆಗಿದೆ. ಮತ್ತು ಬಿತ್ತನೆ ಭಾಳಷ್ಟು ಕಡಿಮೆ ಇದೆ. ಸುಮಾರು 3.2% ಬಿತ್ತನೆ ಆಗಿದೆ. ಬಹುಶಃ ಇತಿಹಾಸದಲ್ಲೇ ಇಷ್ಟು ಕಡಿಮೆ ಬಿತ್ತನೆ ಆಗಿರಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಡಿಮೆ ಬಿತ್ತನೆ ಆಗಿದೆ. ಬರದ ಪರಿಸ್ಥಿತಿ ಭಾಳ ಗಂಭೀರವಾಗಿ ಈ ಜಿಲ್ಲೆಯಲ್ಲಿ ಕಾಣಿಸ್ತಾ ಇದೆ. ರಾಜ್ಯದಲ್ಲಿ ಯಾವ ರೀತಿ ಇದೆ ಅದಕ್ಕೆ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಈ ಜಿಲ್ಲೆಯಲ್ಲೂ ಕೂಡ ಬರದ ಪರಿಸ್ಥಿತಿ ಗಂಭೀರವಾಗಿರ್ತಕ್ಕಂಥದ್ದು. ನಾವು ಸರ್ಕಾರದ ವತಿಯಿಂದ ಈಗಾಗಲೇ ಅನೇಕ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಮೊದಲನೇದಾಗಿ ಕುಡಿಯುವ ನೀರಿಗೆ ಸಂಬಂಧಪಟ್ಟಾಗೆ ಆದ್ಯತೆಯ ಮೇಲೆ ಕೆಲಸ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಎಲ್ಲೆಲ್ಲಿ ಕುಡಿಯೋ ನೀರಿಗೆ ತೊಂದರೆ ಇದೆ, ಬೋರ್ವೆಲ್ಗಳು ಒಣಗತ್ತೆ, ತಕ್ಷಣ ಅವರು ಟಾಸ್ಕ್ ಫೋರ್ಸನ್ನು ಕರೆದು ತಾಲೂಕು ಲೆವೆಲ್ನಲ್ಲಿ ಒಂದು ಟಾಸ್ಕ್ ಫೋರ್ಸು ಶಾಸಕರ ಅಧ್ಯಕ್ಷತೆಯಲ್ಲಿದೆ. ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರಿದ್ದರೆ ಅವರ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಇದೆ. ಅವರು ತೀರ್ಮಾನಗಳನ್ನು ತಗೋಬೇಕು ಅಂಥೇಳಿ ತಿಳಿಸಿದ್ದೇವೆ. ಅದಕ್ಕಾಗಿ ನಾವು ಹಣ ಕೊಟ್ಟಿದ್ದೇವೆ. ಸರ್ಕಾರ ಈಗಾಗಲೇ ಒಂದು ಜಿಲ್ಲೆಗೆ 5 ಕೋಟಿ ರೂಪಾಯಿಯನ್ನು ಕುಡಿಯೋ ನೀರಿಗೆ ಮಾತ್ರ ಉಪಯೋಗಿಸಬೇಕು ಅಂತ ಕೊಟ್ಟಿದ್ದೇವೆ. ಅದರ ಜೊತೆಯಲ್ಲಿ ಈಗಾಗಲೇ ನಾವು ಪ್ರತಿ ಅಸೆಂಬ್ಲಿ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿಯನ್ನು ಕೊಡೋದಕ್ಕೆ ಪ್ರಕಟಣೆ ಮಾಡಿದ್ದೇವೆ. ಅದನ್ನು ಬಿಡುಗಡೆ ಮಾಡ್ತೇವೆ ತಕ್ಷಣ. ಈ ಎರಡೂ ಹಣ ಕುಡಿಯೋ ನೀರಿಗೆ ಮತ್ತು ಈ ಬರಕ್ಕೆ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ತಿಳಿಸಿದ್ದೇವೆ. ಇದರ ಜೊತೆಯಲ್ಲಿ ನಾವು ಜಿಲ್ಲಾಧಿಕಾರಿಗಳ ಹತ್ರ ಹಣ ಇಟ್ಟಿದ್ದೆವು. ಅವರಿಗೆ ಈ ಜಿಲ್ಲೆಯಲ್ಲಿ ಎಷ್ಟಿದೆ? 11 ಕೋಟಿ ರೂಪಾಯಿ ಹಣ ಜಿಲ್ಲಾಧಿಕಾರಿಗಳ PD ಅಕೌಂಟಲ್ಲಿ ಇದೆ. ಸುಮಾರು ಇಡೀ ರಾಜ್ಯದಲ್ಲಿ 329 ಕೋಟಿ ರೂಪಾಯಿ ಹಣ ಜಿಲ್ಲಾಧಿಕಾರಿಗಳ ಹತ್ರ ಅವರವರ PD ಅಕೌಂಟ್ನಲ್ಲಿ ಇಟ್ಟಿದ್ದಾರೆ. ಅದನ್ನು ಕೂಡ ನಾವು ಸಂದರ್ಭಾನುಸಾರ ಸೂಚನೆ ಕೊಡ್ತೇವೆ. ಅದನ್ನು ಖರ್ಚು ಮಾಡಿ ಈ ಬರದ ಪರಿಸ್ಥಿತಿಗೆ ಖರ್ಚು ಮಾಡೋದಕ್ಕೆ ಕೊಡ್ತೇವೆ. ಮತ್ತು ಕುಡಿಯುವ ನೀರಿನ ಜೊತೆಯಲ್ಲಿ ಮೇವು ಸಂಗ್ರಹಣೆ ಮಾಡಬೇಕು, ಮೇವನ್ನು ಬೆಳಿಬೇಕು ಅಂಥೇಳಿ ನಾವು ಈಗಾಗಲೇ ಮೇವಿನ ಕಿಟ್ಟನ್ನು ಕೊಡ್ತಕ್ಕಂಥ ಕೆಲಸವನ್ನು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ನವರು ಮತ್ತು KMFನವರು ಅವರು ಸೇರಿ ಮಾಡ್ಕೊಂಡಿದ್ದಾರೆ. ಅದನ್ನು ಬೆಳೆದ ಮೇಲೆ ಆ ರೈತನೂ ಉಪಯೋಗಿಸ್ಕೊಳ್ತಾನೆ, ಹೆಚ್ಚಾದರೆ ಬೇರೆಯವ್ರಿಗೂ ಕೊಡ್ತಾನೆ. ಕೆಲವು ಸಂದರ್ಭದಲ್ಲಿ ಬೆಳೆದು ನಮಗೂ ಕೊಡ್ತಾನೆ. ಅಂದರೆ ಸೆಂಟ್ರಲ್ ಪೂಲ್ ಅಂತ ಕರೀತಾರೆ, ಆ ಪೂಲಿಗೂ ಕೂಡ ಕೊಡ್ತಕ್ಕಂಥ ಕೆಲಸ ರೈತರು ಮಾಡ್ತಾರೆ. ಅವ್ರಿಗೆ ಹಣ ಕೊಡ್ತಾರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತಿದೆ, ಇನ್ಶೂರೆನ್ಸ್ ಸ್ಕೀಮ್. ಅದರಲ್ಲಿ ರಿಜಿಸ್ಟರ್ ಮಾಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ವಿಚಾರ. ಅದ್ರ ಬಗ್ಗೆ ಭಾಳ ಕಟ್ಟುನಿಟ್ಟಾಗಿ ನಾನು ಆದೇಶ ಮಾಡಿದ್ದೇನೆ. ರೈತರಿಗೆ ಸಿಗುವಂಥ ಹಣ ಸಿಗಬೇಕು, ಅದನ್ನು ನೀವು ಮಾಡಿಕೊಡಿ ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ. ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಪ್ರದೀಪೇಶ್ವರ್ ಉಪಸ್ಥಿತರಿದ್ದು ಕ್ಷೇತ್ರದ ರೈತರು ಎದುರಿಸುತ್ತಿರುವ ಸಮಸ್ಯೆಗಳು, ನೀರಿನ ಅಭಾವ ಹಾಗೂ ಬೆಳೆ ಹಾನಿಯ ಕುರಿತು ಸಚಿವರ ಗಮನ ಸೆಳೆದರು. ರೈತರಿಗೆ ಸರ್ಕಾರದಿಂದ ಅಗತ್ಯ ನೆರವು ಹಾಗೂ ಪರಿಹಾರ ಒದಗಿಸುವಂತೆ ಮನವಿ ಮಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದಿದ್ರೆ ತಮಗೆ ಸ್ವಾಗತ ಕೊಡ್ತಿದ್ದೀನಿ ಸರ್.
ಸರ್, ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ನಮಗೆ ಸ್ವಲ್ಪ ಸರ್ವೇಯರ್ಸ್ ಕೊರತೆ ಇದೆ ಸರ್. ನಮಗೀಗ ಸ್ವಲ್ಪ ಇದು ಅಲ್ಲಿಂದ ಡೆಪ್ಟೇಷನ್ ಹಾಕ್ಸ್ಕೊಂಡ್ರು ಸಮಸ್ಯೆ ಇದೆ. ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ತಾಲೂಕಿಗೆ ಸ್ವಲ್ಪ ಹೆಚ್ಚುವರಿ ಸರ್ವೇಯರ್ಸ್ನ ಸ್ವಲ್ಪ ಅವಕಾಶ ಮಾಡಿಕೊಟ್ರೆ. ಸರ್, ಎರಡನೇದು ಚಿಕ್ಕಬಳ್ಳಾಪುರ ಜಿಲ್ಲೆ ಈಗೇನಾಗಿದೆ, ಪ್ರಜಾಸೌಧ ಅಂತ ಬೇರೆ ತಾಲೂಕಲ್ಲಿದೆ ಸರ್. ನಮ್ಮಲ್ಲಿ ಜಿಲ್ಲೆ ಆದ್ಮೇಲೆ ಇದು DC ಆಫೀಸ್ ಆಗಿದೆ ಸರ್. ಆದರೆ ಅಲ್ಲಿ ತಾಲೂಕು ಆಫೀಸ್ AC ಆಫೀಸು ತುಂಬ ಕಂಜೆಸ್ಟೆಡ್ ಆಗಿದೆ ಸರ್. ದಯವಿಟ್ಟು ಒಂದು AC ಆಫೀಸು ಮತ್ತು ತಾಲೂಕು ಆಫೀಸ್ಗೆ ನಾವು ಕೆಲವು ಸ್ಥಳಗಳು ಐಡೆಂಟಿಫೈ ಮಾಡಿದ್ದೀವಿ ಸರ್. ಅದಕ್ಕೆ ದಯವಿಟ್ಟು ತಾವು ಸಹಕಾರ ಕೊಟ್ಟರೆ ಅದೊಂದು ಒಳ್ಳೆ ಕಟ್ಟಡ ಕಟ್ಬೋದು ಅಂತ ಸರ್. ಅದು ಭಾಳ ಕಂಜೆಸ್ಟೆಡ್ ಆಗಿದೆ ಸರ್. ಸರ್, ಮೂರನೇದು ಸರ್, ಈಗ ಸಿಟಿ ತುಂಬ ಬೆಳೀತಿದೆ ಸರ್. ನಮ್ಮದು ಜಕ್ಕಲಮಡುಗು 67.5%, ನಾವು ದೊಡ್ಡಬಳ್ಳಾಪುರದವರು 32.5 ತಗೊತಾ ಇದೀವಿ ಸರ್. ಓವರ್ ದ 2-3 ಇಯರ್ಸ್ಗೆ ಕ್ರೈಸಿಸ್ ಉಂಟಾಗ್ಬೋದು ಸರ್. ಸೊ ದಯವಿಟ್ಟು ಜಕ್ಕಲಮಡುಗು ಡ್ಯಾಮ್ ಹೈಟ್ನ ರೈಸ್ ಮಾಡೋಕ್ಕೆ ತಾವು ಸರ್ಕಾರ ಮಟ್ಟದಲ್ಲಿ ಒಂದು DPRಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಅದೊಂದು ವಿನಂತಿಸ್ತೇನೆ ಸರ್. ಮತ್ತು ಕೆಲವು ಹಳ್ಳಿಗಳಲ್ಲಿ ಸರ್ ರಿಪೀಟೆಡ್ ಆಗಿ ಬೋರ್ವೆಲ್ ಪದೇ ನಾನು ಕೆಲವು ಹಳ್ಳಿಗೆ ಹೋದಾಗ ಸರ್ 3 ಸಲ 4 ಸಲ ಬೋರ್ ಹಾಕಿದ್ರು ಫೇಲ್ ಆಗ್ತಿದೆ ಸರ್. ಕೆಲವು ಜನ ಹೆಂಗೆ ಅಂದರೆ, ಮೊನ್ನೆ ಒಂದು ಹಳ್ಳಿಗೆ ಬೋರ್ ಕಳಿಸಿದ್ದೆ ಸರ್. ಒಂದು ಬೋರ್ ಹಾಕ್ಸಿದ್ದು ಸರ್, ಫೇಲ್ ಆಯಿತು. 2 ಹಾಕ್ಸಿದ್ವಿ, ನೀರು ಬೀಳೋವರೆಗೂ ಬೋರ್ವೆಲ್ ಲಾರಿನೇ ಆಚೆ ಕಳಿಸ್ಲಿಲ್ಲ ಸರ್. ಅದು ಈ ಸಮಸ್ಯೆ ಇದೆ ಸರ್. ಮತ್ತು ಕೆಲವರು ನಾವು ಖಾಸಗಿ ಇವರಿಂದ ಬೋರ್ವೆಲ್ ತೊಗೊಂಡಿದ್ದೀವಿ ಸರ್. ಅವ್ರೇನು ಮಾಡ್ತಾರೆ, ಸಡನ್ನಾಗಿ ನೀರು ನಿಲ್ಲಿಸ್ಬಿಡೋದು, ಅವ್ರ ಮಾತು ಕೇಳಿದ್ರೆ ಇಂಥದ್ದಿದೆ ಸರ್. ಅಂಥ ಹಳ್ಳಿಗಳಿಗೆ ಏನಾದರೂ ದಯವಿಟ್ಟು ಕೆಲವು ವ್ಯವಸ್ಥೆ ಪೇಮೆಂಟ್ ಮಾಡ್ತಿದ್ದೀವಿ ಸರ್. 80,000 ಇಮಿಡಿಯೇಟಾಗಿ ಹಣ ಕೊಡಬೇಕು. ಅವ್ರಿಗೆ ಹಣ ಕೊಡಲಿಲ್ಲ ಅಂದರೆ ಅವ್ರು ನಿಲ್ಲಿಸ್ತಾರೆ. ಇಮಿಡಿಯೇಟಾಗಿ ಹಣ ಕೊಟ್ಟರೆ ಅವರು ಕೊಡ್ತಾರೆ. ನಮ್ಮಲ್ಲಿ ಇಒಗಳು ಅದನ್ನು ನೋಡ್ಕೋಬೇಕು. ಕನ್ಸರ್ನ್ ಇಒಸು ನೋಡಿಕೊಂಡು ಇಮಿಡಿಯೇಟಾಗಿ ಹಣ ಕೊಟ್ಟರೆ ಅವರು ಕೊಡ್ತಾರೆ ನೀರು. ಯಾಕೆ ಕೊಡೋದಿಲ್ಲ ನೀರು ಅಂದರೆ ಹಣ ಕೊಡೋದಿಲ್ಲ ನೀವು ಅಂತ. ಹಣ ಡಿಲೇ ಆಗುತ್ತೆ. ಭಾಳ ಕಂಪ್ಲೇಂಟ್ಸ್ ಇದೆ, ನಾಟ್ ಓನ್ಲಿ ಹಿಯರ್, ಎಲ್ಲ ಕಡೆನೂ ಇದೆ. ಇಒಗಳು ಇಮಿಡಿಯೇಟಾಗಿ ಹಣ ಕೊಟ್ಟರೆ ಕೊಡ್ತಾರೆ, ತೊಂದರೆ ಇಲ್ಲ. ಇಷ್ಟು ವಿಚಾರ ಸರ್. ಮತ್ತು ತಾವು ಗೃಹ ಮಂತ್ರಿಗಳಾಗಿದ್ದಾಗ ನಮ್ಮ SP ಆಫೀಸ್ಗೆ ಟೌನ್ ಸೆಂಟ್ರಲ್ ಇದು ದೂರ ಆಗಿದೆ. ಟೌನ್ ಸೆಂಟ್ರಲ್ಲೇ ಮಾಡಬೇಕು ಅಂತ ಹಣ ಕೊಟ್ಟಿದ್ದೀನಿ. ಎಸ್ ಸರ್, ಅದನ್ನು ಫಾಲೋ ಅಪ್ ಮಾಡಿ ಸರ್. ಅದಕ್ಕೆ ಸ್ವಲ್ಪ ಹೋಮ್ ಮಿನಿಸ್ಟರ್ಗೂ ಹೇಳ್ತೀನಿ ಸರ್. ಈಗ ಒಂದು 6 ಕೋಟಿ ಅವಶ್ಯಕತೆ ಇದೆ ಸರ್. ಸರ್, ಒಂದು ಸಬ್ಮಿಷನ್ ಸರ್. ಅದು 9.5 crores ರಿಲೀಸ್ ಆಗಿದೆ ಸರ್. ಮತ್ತು ಟೆಂಡರ್ ಸ್ಟೇಜಲ್ಲಿ ಇದೆ ಸರ್. ನಾವು ಯಾವ ಜಾಗ ಪ್ರಪೋಸ್ ಮಾಡಿದ್ದೆ ಸರ್, ಅದು ಆ ಜಾಗ ಮೊದಲೇ ಹಳ್ಳಿ DSP ಆಫೀಸ್ ಇತ್ತು ಸರ್. ಆ ಜಾಗ ಸರ್ ಸ್ವಲ್ಪ ಕಮ್ಮಿ ಇದೆ. ಇನ್ನೊಂದು PWD ಕ್ವಾರ್ಟರ್ಸ್ದು ಜಾಗ ಪ್ರಪೋಸ್ ಮಾಡಿದ್ದೀವಿ ಸರ್. ಒಂದು ಪ್ರಪೋಸಲ್ ಕಳಿಸಿದ್ದೀವಿ. ಅದು ಡಾಕ್ಯುಮೆಂಟ್ಸ್ ಕೂಡ ತಮಗೆ ಸಬ್ಮಿಟ್ ಮಾಡ್ತೀವಿ. ಒಟ್ಟಾರೆ ಬರ ಪರಿಸ್ಥಿತಿಯನ್ನು ಕೇವಲ ಸಭೆಯಲ್ಲಷ್ಟೇ ಅಲ್ಲದೆ ರೈತರ ಜಮೀನುಗಳಿಗೆ ತೆರಳಿ ನೇರವಾಗಿ ಅವಲೋಕಿಸಿದ ಡಾಕ್ಟರ್ G. ಪರಮೇಶ್ವರ್ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವ ಭರವಸೆ ನೀಡಿದರು. ಬರ ನಿರ್ವಹಣೆ ಹಾಗೂ ಬೆಳೆ ಹಾನಿಗೆ ಸಂಬಂಧಿಸಿದಂತೆ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳುವ ನಿರೀಕ್ಷೆಯಲ್ಲಿ ರೈತರು ಇದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.